ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ಜೀವನದಲ್ಲಿ ಮತ್ತೊಂದು ದಿನವನ್ನು ನಿನ್ನ ಕೃಪೆಯ ಮೂಲಕವಾಗಿ ಅನುಗ್ರಹ ಮಾಡಿದಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ಮತ್ತೋರ್ವ ಘನ ಸೇವಕರ ಒಂದು ಜೀವನ ಚರಿತ್ರೆಯನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಕರ್ತನೆ, ನಾವು ದಿನದಿಂದ ದಿನ ನಿನ್ನ ಒಂದು ಕರ್ತನೆ ಪ್ರೀತಿಯಲ್ಲಿ ಮತ್ತು ಕರ್ತನೆ ನಿನ್ನ ಒಂದು ಸೇವೆಯಲ್ಲಿ ಕರ್ತನೆ ಬಲ ಹೊಂದಲು ನಮಗೆ ನೀನು ತೋರುತ್ತಿರುವಂತಹ ಅಪಾರವಾದ ಕೃಪೆಗಾಗಿ ಸ್ತೋತ್ರ. ವಿಶೇಷವಾಗಿ ನಮ್ಮ ಒಂದು ಕಲ್ವಾರಿ ಚಾಪಲ್ ಟ್ರಸ್ಟ್ ಮೂಲಕವಾಗಿ ತಂದೆಯೇ ಮತ್ತು ನಿನ್ನ ಸೇವಕರೆಲ್ಲರನ್ನು ಕೂಡ ಕರ್ತನೆ ನಿನ್ನ ಮಹಿಮೆಗೋಸ್ಕರ ಉಪಯೋಗ ಮಾಡ್ಕೊಳ್ತಿರೋದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಇದನ್ನ ಧ್ಯಾನಿಸುವಂತ ವಿಷಯವನ್ನು ನಮಗೆ ಸ್ವಾಮಿ ಪ್ರಕಟಪಡಿಸು. ನಮ್ಮ ಕರ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ವಿಶೇಷವಾಗಿ ನಾನು ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನು ಸ್ತುತಿಸ್ತೇನೆ ಹಾಗೂ ದೇವರ ವಾಕ್ಯಗಳನ್ನ ಧ್ಯಾನಿಸಲು ಒಂದು ಅನುವು ಮಾಡಿಕೊಟ್ಟಂತ ಘನಬೋಧಕರುಗಳಿಗೆ ಮತ್ತು ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂತ ಎಲ್ಲ ದೇವ ಸೇವಕರುಗಳಿಗೂ ಮತ್ತು ಎಲ್ಲ ಸಭೆಯ ಹಿರಿಯರಿಗೂ ಸಹೋದರ ಸಹೋದರಿಯರೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ದಿನಕ್ಕೂ ಒಬ್ಬ ಮಿಷನರಿ ಜೀವನ ಚರಿತ್ರೆಯನ್ನು ಧ್ಯಾನ ಮಾಡುವ ಹಾಗೆ ಈ ದಿನ ಸವಾರಿ ರಾಯನ್ ಜೇಸುದಾಸನ್ ಈ ಮಿಷನರಿ ಜೀವನ ಚರಿತ್ರೆಯನ್ನ ಧ್ಯಾನ ಮಾಡುವವರಾಗಿದೆ. ದ ಬಯೋಗ್ರಫಿ ಆಫ್ ಸವಾರಿ ರಾಯನ್ ಜೇಸುದಾಸನ್. ಸಹೋದರ ಸಹೋದರಿ, ಇವರು ನಮ್ಮ ದಕ್ಷಿಣ ಭಾರತದ ಪಳಯಂಕೊಟ್ಟೈಯಲ್ಲಿ ಅಂದ್ರೆ ತಮಿಳುನಾಡಿನ ಪಳಯಂಕೊಟ್ಟೈನಲ್ಲಿ 31ನೇ ತಾರೀಕು ಆಗಸ್ಟ್ ತಿಂಗಳ 1882ರಲ್ಲಿ ಜನಿಸಿದರು. ಇವರ ಒಂದು ಬಾಲ್ಯದ ವಿದ್ಯಾಭ್ಯಾಸವೆಲ್ಲ ಚರ್ಚ್ ಮಿಷನರಿ ಸೊಸೈಟಿ ಶಾಲೆಯಲ್ಲಿ ಅವರು ಪ್ರಾರಂಭದ ಅಥವಾ ಆರಂಭಿಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಚರ್ಚ್ ಮಿಷನರಿ ಸೊಸೈಟಿ ಶಾಲೆಯಲ್ಲಿ. ಹಾಗೂ ಬಾಲ್ಯದ ಶಿಕ್ಷಣದ ತರುವಾಯ ಅವರು ಪ್ರೌಢ ಶಿಕ್ಷಣ ಅನಂತರ ಅವ್ರು ನಾವು ನೋಡ್ತಾ ಇದ್ದೇವೆ 1909ರಲ್ಲಿ ಮದ್ರಾಸ್ ವೈದ್ಯಕೀಯ ಕಾಲೇಜಿನಿಂದ ಪದವಿ ಪಡೀತಾ ಇದ್ದಾರೆ. ಹಾಗೂ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ಫೆಲೋಶಿಪ್ ಅನ್ನು ಕೂಡ ಅವರು ಪಡೀತಾ ಇದ್ದಾರೆ. ಇವರು ಬಾಲ್ಯದಿಂದಲೂ ಅವರು ಚರ್ಚ್ ಶಾಲೆಯಲ್ಲಿ ಕಲಿತಂತ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಇವರ ಒಂದು ವಿಶೇಷತೆ ಏನೆಂಬುದಾಗಿ ನೋಡುವಾಗ, ಈ ಮಿಷನರಿಗಳ ಒಂದು ವಿಶೇಷತೆ ಏನೆಂಬುದಾಗಿ ನಾವು ನೋಡುವಾಗ, ಒಬ್ಬ ಪ್ರವರ್ತಕ ಭಾರತೀಯ ಕ್ರೈಸ್ತ ನಾಯಕ ಇವರು ಮತ್ತು ವೈದ್ಯಕೀಯದಲ್ಲಿ ವೈದ್ಯರಾಗಿದ್ದರು. ಅವರು ಭಾರತದಲ್ಲಿ ಕ್ರೈಸ್ತ ಜೀವನವನ್ನು ಸ್ಥಳೀಯಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಭಾರತದಲ್ಲಿ ಕ್ರೈಸ್ತ ಜೀವನವನ್ನು ಸ್ಥಳೀಯಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂಬುದಾಗಿ ಇವರ ಕುರಿತಾಗಿ ನಮಗೆ ಇತಿಹಾಸ ಹೇಳ್ತಾ ಇದೆ. ಅಂದ್ರೆ ಸ್ಥಳೀಯಗೊಳಿಸುವಲ್ಲಿ ಎಂಬುದಾಗಿ ಅದು ಅರ್ಥ ಏನು ಸೂಚಿಸ್ತದೆ ಅಂದ್ರೆ 1919ನೇ ಶತಮಾನದಲ್ಲಿ ನಮ್ಮ ಭಾರತದಲ್ಲಿ ಒಂದು ಕ್ರೈಸ್ತತ್ವ ಅಂದ್ರೆ ನಮ್ಮ ಭಾರತೀಯ ಕ್ರೈಸ್ತತ್ವ ಸ್ಥಳೀಯಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಇಂಡಿಯನ್ ಕ್ರಿಶ್ಚಿಯನ್, ಇಲ್ಲಿ ಕ್ರೈಸ್ತರು ನಿಜವಾಗಲೂ ದೇವರಿಗಾಗಿ ಜೀವಿಸ್ತಾ ಇದ್ದಾರೆ ಎಂಬ ಒಂದು ಅರ್ಥವನ್ನು ಸೂಚಿಸುವಂತ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆಯ ಕ್ರೈಸ್ತ ನಾಯಕನಾಗಿ ಅವರು ಬೆಳವಣಿಗೆ ಹೊಂದುತ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಇವರು ಬಾಲ್ಯ ಪ್ರಾಯದಿಂದಲೂ ಒಂದು ಚರ್ಚ್ ಶಾಲೆಯಲ್ಲಿ ಕಲಿತಿದ್ದಾರೆ. ಅದು ಮಾತ್ರವಲ್ಲದೆ ಇವರ ಒಂದು ಕುಟುಂಬದ ಹಿನ್ನೆಲೆಯನ್ನು ನೋಡುವಾಗ ಒಂದು ದೈವ ಭಕ್ತ ಪೋಷಕರ ಕುಟುಂಬ ಇವರ ಕುಟುಂಬ. ದೈವ ಭಕ್ತರು ಇವರು. ಅವರು ದೇವರನ್ನ ನಂಬಿ ದೈವ ಭಕ್ತಿಯಲ್ಲಿರುವಂತಹ ಒಂದು ಕುಟುಂಬ. ದೈವ ಭಕ್ತ ಪೋಷಕರ ಆರೈಕೆಯು ಜೇಸುದಾಸನ್ ಅವರನ್ನು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಶ್ರದ್ಧೆ ವಹಿಸುವಂತೆ ಮಾಡಿತು ಎಂಬುದಾಗಿ ಇತಿಹಾಸ ಹೇಳ್ತಾ ಇದೆ. ಅವರ ಆಧ್ಯಾತ್ಮಿಕತೆ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಲಿಕ್ಕೆ ಅವರ ಕುಟುಂಬವೇ ಪ್ರಮುಖವಾದಂತ ಕಾರಣ. ಯಾಕಂದ್ರೆ ಕುಟುಂಬದಲ್ಲಿ ಅವರ ತಂದೆ ತಾಯಿಗಳು, ಪೂರ್ವಿಕರು ಬಹಳ ದೈವ ಭಕ್ತಿಯುಳ್ಳ ಒಂದು ಆರೈಕೆಯಿಂದ ಕೂಡಿರುವಂತಹ ಒಂದು ಕುಟುಂಬ ಆಗಿತ್ತದು. ಈ ದಿನ
ಜೇಸುದಾಸನವರ ಒಂದು ಕುಟುಂಬದ ಹಿನ್ನೆಲೆಯಂತೆ ನಮ್ಮ ಕುಟುಂಬಗಳು ಕೂಡ ಇರೋದಾದ್ರೆ ನಿಜವಾಗಲೂ ಜೇಸುದಾಸನವರನ್ನ ಒಬ್ಬ ಒಳ್ಳೆಯ ಏನು ಆಧ್ಯಾತ್ಮಿಕ ರೀತಿಯ ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಿ ಅವರು ಹೇಗೆ ದೇವರ ಸೇವೆಯನ್ನು ಮಾಡಿ ಅವರು ಮತ್ತೆ ನಮ್ಮ ದಕ್ಷಿಣ ಭಾರತ ದೇಶದ ಒಂದು ಕ್ರೈಸ್ತ ಮಿಷನರಿ ಆಗಿ ದೇವರನ್ನು ಹೇಗೆ ಮಹಿಂಪಡಿಸಿದ್ರು ಆ ರೀತಿಯಾಗಿ ಆಗ್ಲಿಕ್ಕೆ ನಮ್ಮ ಕುಟುಂಬಗಳು ಕೂಡ ಆ ರೀತಿಯಲ್ಲಿ ಆ ಹಾದಿಯಲ್ಲಿ ನಡೆದ್ರೆ ಕೂಡ ಎಷ್ಟೋ ಒಳ್ಳೇದೆಂಬುದಾಗಿ ನಾವು ಇದ್ರ ಮೂಲಕವಾಗಿ ತಿಳ್ಕೊಳ್ಳೋಣ. ದೇವಚಂದ್ರೆ, ಜೇಸುದಾಸನವರಿಗೆ ಚಿಕ್ಕ ವಯಸ್ಸಿನಿಂದಲೂ ವೃದ್ಧರು ಮತ್ತು ಬಡವರನ್ನ ಅವರು ಪ್ರೀತಿಸ್ತಾ ಇದ್ರು. ಚಿಕ್ಕ ವಯಸ್ಸಿನಿಂದಲೂ ಅವ್ರಿಗೆ ಬಡವರ ಮೇಲೆ, ವೃದ್ಧರ ಮೇಲೆ ಹಾಗೂ ಅವರು ದಲಿತರ ಮೇಲೆ ಬಹಳಷ್ಟು ಪ್ರೀತಿ ಇತ್ತು ಅವ್ರಿಗೆ. ಅದಕ್ಕೆ ಅವರಿಗೆ ಒಂದು ಆಸೆ ಏನಂದ್ರೆ, ನಾನು ವೈದ್ಯನಾಗಿ ನಾನು ಡಾಕ್ಟರ್ ಆಗಿ ದೇವರ ಸೇವೆ ಮಾಡಬೇಕು ನಾನು ಎಂಬುದಾಗಿ ಅವರ ಒಂದು ಆಸೆ, ಅವರ ಒಂದು ಇಂಗಿತ. ಅವರು ವೈದ್ಯನಾಗಲು ಬಯಸಿದ್ರು ಮತ್ತು 1910ರಲ್ಲಿ ಇಂಗ್ಲೆಂಡಿನಲ್ಲಿ ವೈದ್ಯಕೀಯ ಅಧ್ಯಯನಕ್ಕಾಗಿ ಅವರು ಹೋಗ್ತಾ ಇದ್ದಾರೆ. ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾರೆ. ಎಡಿನ್ಬರ್ಗ್ ಎಂಬ ಒಂದು ಸ್ಥಳದಲ್ಲಿ ಅವರು ಇಂಗ್ಲೆಂಡಿನಲ್ಲಿ ಒಂದು ವೈದ್ಯಕೀಯ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಮತ್ತು ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ ನಲ್ಲಿ ತಮ್ಮ FRCS ಅನ್ನು ಅವರು ಮುಗಿಸ್ತಾ ಇದ್ದಾರೆ ಎಂಬುದಾಗಿ ಇತಿಹಾಸ ಹೇಳ್ತಾ ಇದೆ. ಅಲ್ಲಿಂದ ಅವರು ಶ್ರೀಲಂಕಾ ಸರ್ಕಾರದಲ್ಲಿ ಕೂಡ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. ದೇವಜನರೇ, ಇಷ್ಟೆಲ್ಲ ಆದ್ಮೇಲೆ ತಮ್ಮ ಹೆಚ್ಚಿನ ಇನ್ನೂ ಕಲಿಬೇಕು, ಇನ್ನೂ ವೈದ್ಯಕೀಯದಲ್ಲಿ, ಯಾಕಂದ್ರೆ ಇನ್ನೂ ಕಲಿಯೋದು ಬಹಳ ಇರ್ತದೆ, ವೈದ್ಯಕೀಯ ಶಿಕ್ಷಣದಲ್ಲಿ ಬಹಳ ಕಲಿಯೋದು ಇರ್ತದೆ. ಅದಕ್ಕಾಗಿ ಅವರು ಉನ್ನತ ಅಧ್ಯಯನಕ್ಕಾಗಿ ಇಂಗ್ಲೆಂಡ್ಗೆ ಹೋದಾಗ ಅವರು ತಮ್ಮ ಸ್ನೇಹಿತರಾದ ಫಾರೆಸ್ಟರ್ ಪ್ಯಾಟನ್ ಜೊತೆಗೆ ಅವ್ರನ್ನ ಭೇಟಿ ಆಗ್ತಾ ಇದ್ರು. ತಮ್ಮ ಸ್ನೇಹಿತರಾಗಿರುವಂತ ಫಾರೆಸ್ಟರ್ ಬ್ಯಾಟನ್ ಅಥವಾ ಪ್ಯಾಟನ್ ಎಂಬುದಾಗಿ ಇವ್ರನ್ನ ಅವರು ಅಲ್ಲಿ ಏನಾಗ್ತಾ ಇದಾರ, ಭೇಟಿ ಆಗ್ತಾ ಇದ್ದಾರೆ. ಆಮೇಲೆ 1921ರಲ್ಲಿ ಜೇಸುದಾಸನ್ ಅವರು ಸ್ಕಾಟಿಷ್ ಮಿಷನರಿ ಅರ್ನೆಸ್ಟ್ ಫಾರೆಸ್ಟರ್ ಪ್ಯಾಟನ್ ಅವರೊಂದಿಗೆ ತಮಿಳುನಾಡಿನ ತಿರುಪತ್ತೂರಿನಲ್ಲಿ ಕ್ರಿಸ್ತಕುಲ ಆಶ್ರಮವನ್ನ ಸ್ಥಾಪಿಸ್ತಾ ಇದ್ದಾರೆ. ಅವರು ನಮ್ಮ ಭಾರತ ದೇಶಕ್ಕೆ ಬಂದ್ರವರ ಜೊತೆ ಕೂಡಿ ಸ್ಕಾಟಿಷ್ ಮಿಷನರಿ ಅರ್ನೆಸ್ಟ್ ಫಾರೆಸ್ಟರ್ ಪ್ಯಾಟನ್ ಅವರೊಂದಿಗೆ ತಮಿಳುನಾಡಿನ ತಿರುಪತ್ತೂರಿನಲ್ಲಿ, ಈಗೇನು ಉತ್ತರ ಆರ್ಕೇಟ್ ಅಂತ ಹೇಳ್ಬಿಟ್ಟು ಕರೆಯುವಂತ ತಿರುಪತ್ತೂರು ಜಿಲ್ಲೆಯಲ್ಲಿ ಕ್ರಿಸ್ತಕುಲ ಆಶ್ರಮ ಅಂದ್ರೆ ಕ್ರಿಸ್ತನ ಕುಟುಂಬ ಎಂಬುದಾಗಿ ಅರ್ಥ. ಕ್ರಿಸ್ತನ ಕುಟುಂಬ. ಅಲ್ಲಿ ಅವರು ಒಂದು ಆಶ್ರಮವನ್ನ ಪ್ರಾರಂಭಿಸ್ತಾ ಇದ್ದಾರೆ. ಈ ಉಪಕ್ರಮವು ಭಾರತದಲ್ಲಿ ಮೊದಲ ಪ್ರೊಟೆಸ್ಟೆಂಟ್ ಕ್ರೈಸ್ತ ಆಶ್ರಮದ ಸ್ಥಾಪನೆಯನ್ನು ಗುರುತಿಸಿತು. ಏನ್ ಮಕ್ಕಳೇ, ಇದು ಮೊಟ್ಟ ಮೊದಲ ಪ್ರೊಟೆಸ್ಟೆಂಟ್ ಕ್ರೈಸ್ತ ಆಶ್ರಮದಂತೆ ಇದು ಆಶ್ರಮ. ದೇವಚಂದ್ರೆ, ಇವರಿಗೆ ಹಲವು ವಿಷಯಗಳ ಕುರಿತಾದಂತ ತಿಳುವಳಿಕೆ ಇದೆ. ಅದುವರೆಗೂ ಕ್ರೈಸ್ತತ್ವವು ಒಂದು ಪಾಶ್ಚಿಮಾತ್ಯದ ಆರಾಧನೆಯ ಶೈಲಿಯನ್ನ ಹೊಂದಿತ್ತು. ಇವರು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಭಾರತೀಯ ಕ್ರೈಸ್ತತ್ವ ಶೈಲಿಯನ್ನು ನಮ್ಮ ಭಾರತದಲ್ಲಿ ದೇವರನ್ನು ಭಾರತೀಯ ಶೈಲಿಯಲ್ಲಿ, ಭಾರತೀಯ ಸಾಂಸ್ಕೃತಿಕ ಶೈಲಿಯಲ್ಲಿ, ಸಂಪ್ರದಾಯಗಳಿಗೆ ಅನುಗುಣವಾಗಿ ದೇವರ ಆರಾಧನೆಯನ್ನು ಪ್ರಸ್ತುತಿಪಡಿಸಬೇಕೆಂಬ ಒಂದು ಇವರಿಗೆ ಗುರಿ ಇತ್ತು. ಅದುವರೆಗೂ ಅವ್ರು ಬಹಳ ಕಡೆ ನೋಡಿದ್ದಾರೆ, ಒಂದು ವೆಸ್ಟರ್ನ್ ಪದ್ಧತಿಯಲ್ಲಿ ಆರಾಧನೆ ಶೈಲಿಗಳು ಇರ್ತಾ ಇದ್ವು. ಅದು ನಮ್ಮ ಭಾರತೀಯ ಸಂಸ್ಕೃತಿಗೆ ಅಥವಾ ಸಂಪ್ರದಾಯಕ್ಕೆ ಅದು ಹೊಂದಿಕೊಳ್ತಾ ಇರಲಿಲ್ಲ. ಆಗ ಅವ್ರಿಗೆ ಒಂದು ಇಲ್ಲ, ನಮ್ಮ ಭಾರತೀಯ ಶೈಲಿಯಲ್ಲಿ ಆರಾಧನೆಯನ್ನ ಮಾಡಿದ್ರೆ ನಮ್ಮ ಭಾರತೀಯರಿಗೆ ಇದು ಹೊಂದಿಕೊಳ್ಳುತ್ತದೆ, ಇನ್ನು ಇದು ನಮ್ಮ ಭಾರತೀಯರಲ್ಲಿ ಆಳವಾಗಿ ಇದು ಹೋಗುತ್ತದೆ ಇದು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಆ ರೀತಿಯಾಗಿ ಅವರು ಅದನ್ನ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಅವರು ಒಂದು ಅಂತರವನ್ನು ಕಡಿಮೆ ಮಾಡುವ ರೀತಿಯಲ್ಲಿ ಅವರು ಸೇವೆಯನ್ನ ಒಂದು ಆರಾಧನೆಯ ಕ್ರಮವನ್ನ ನಮ್ಮ ಭಾರತದ ಒಂದು ಶೈಲಿಗೆ ಅನುಗುಣವಾಗಿ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ನೋಡಿ, ಯುರೋಪಿಯನ್ನರು ಮತ್ತು ಭಾರತೀಯರ ನಡುವೆ ಸಮಾನತೆಯನ್ನ ಉತ್ತೇಜಿಸುವಂತದ್ದೇ ಅವರ ಒಂದು ಈ ಪ್ರಯತ್ನದ ಒಂದು ಹೆಜ್ಜೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ಜೇಸುದಾಸನು
ಅವರಿಗೆ ಒಂದು ಡಿವಿನಿಟಿ ಅಥವಾ ದೇವತಾ ಶಾಸ್ತ್ರದ ಮೇಲೆ, ಅವರಿಗೆ ಭಾರತೀಯ ಕ್ರೈಸ್ತ ದೇವತಾ ಶಾಸ್ತ್ರದ ಮೇಲೆ ಪ್ರಭಾವ ಬೀರುವ ರೀತಿಯಲ್ಲಿ ಅವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಜೇಸುದಾಸನವರ ಕೆಲಸವು ಭಾರತದಲ್ಲಿ ಕ್ರೈಸ್ತ ಜೀವನವನ್ನು ಸ್ಥಳೀಯಕರಣದ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರಿತು. ಅವರು ನಮ್ಮ ಮುಖ್ಯವಾಗಿ ಸೌತ್ ಭಾರತ, ನಮ್ಮ ದಕ್ಷಿಣ ಭಾರತಕ್ಕೆ ಅನುಗುಣವಾದಂತ ಒಂದು ರೀತಿಯಲ್ಲಿ ಅವರು ಒಂದು ದೇವರ ವಾಕ್ಯಗಳನ್ನ ಅಥವಾ ದೇವರ ಆರಾಧನೆಯನ್ನ ಎಲ್ಲವನ್ನು ಕೂಡ ಪ್ರಸ್ತುತಪಡಿಸುವಂತ ಒಂದು ಚಳುವಳಿಗೆ ಅವರು ಕೊಡುಗೆಯನ್ನ ನೀಡಿದರು. ದೇವ ಜನರೇ, ಎಲ್ಲರಲ್ಲಿ ಸಮಾನತೆಯನ್ನು ಉಂಟು ಮಾಡುವಂತ ಒಂದು ರೀತಿಯಲ್ಲಿ ಅವರು ಸೇವೆಗಳನ್ನು ಮಾಡ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 38ನೇ ವಚನ ಅವರಿಗೆ ಬಹಳಷ್ಟು ಪ್ರೇರೇಪಣೆ ನೀಡಿದಂತ ಒಂದು, ಅವರಿಗೆ ಇನ್ಸ್ಪೈರ್ ಆಗಿರುವಂತ ಒಂದು ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 38ನೇ ವಚನ, 28ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ ಎಂಬ ವಚನ ಅಪೊಸ್ತಲನಾದ ಪೌಲನು ಗಲಾತ್ಯದ ಸಭೆಗೆ ಆತನು ಬರೀತಿರುವಂತ ಈ ವಾಕ್ಯ ಜೇಸುದಾಸನವರಿಗೆ ಒಂದು ಏನಾಗಿತ್ತಂದ್ರೆ, ನಮ್ಮ ಕ್ರೈಸ್ತ ದೇವರ ಆರಾಧನೆಯನ್ನ ಅಥವಾ ಸೇವೆಯನ್ನ ಒಂದು ಭಾರತದ ಒಂದು ಶೈಲಿಗೆ, ಸಂಸ್ಕೃತಿ, ಸಂಪ್ರದಾಯಗಳಿಗೆ ಅನುಗುಣವಾಗಿ ಮಾಡುವ ಒಂದು ಪ್ರಯತ್ನಕ್ಕೆ ಬಹಳಷ್ಟು ಅದು ಪ್ರೇರೇಪಣೆ ನೀಡ್ತಾ ಇದೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯನು ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಈ ನಿಟ್ಟಿನಲ್ಲಿ ಅವರು ಏನು ಯುರೋಪಿಯನರು ಮತ್ತು ಭಾರತೀಯರ ನಡುವೆ ಸಮಾನತೆಯನ್ನ ಅವರು ಉಂಟು ಮಾಡುವಂತ ರೀತಿಯಲ್ಲಿ ಅವರು ಸೇವೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಅವರು ವೈದ್ಯರಾಗಿ ಬಹಳಷ್ಟು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅವರು ದೇವ್ರ ಮಕ್ಕಳೇ, ಅವರು ದಕ್ಷಿಣ ಭಾರತದಲ್ಲಿ ನಾವು ಆಗ್ಲೇ ನೋಡಿದ್ವಿ, ಅವರು ಮುಖ್ಯವಾಗಿ ತಿರುಪುತ್ತರಲ್ಲಿ ಒಂದು ಕ್ರಿಸ್ತ ಕುಲ ಆಶ್ರಮವನ್ನು ಸ್ಥಾಪಿಸಿ ಸೇವೆಗಳನ್ನು ಪ್ರಾರಂಭ ಮಾಡಿದರು. ಅದು ಮಾತ್ರವಲ್ಲದೆ ಪೆರಿಯಣ್ಣನ್ ಹಿರಿಯ ಸಹೋದರ ಎಂದು ಅವ್ರನ್ನ ಎಲ್ಲರೂ ಕರೀತಾ ಇದ್ರಂತೆ. ಪ್ರೀತಿಯಿಂದ ಕರೆಯಲ್ಪಡುವ ಒಂದು ಹೆಸರು ಅವರಿಗೆ, ಸವಾರಿ ರಾಯನ್ ಯೇಸುದಾಸನ್ ಅವರಿಗೆ ಪೆರಿಯಣ್ಣನ್ ಹಿರಿಯ ಸಹೋದರ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರೀತಿಯಿಂದ ಕರೀತಾ ಇದ್ರು. ಅವರು ಗ್ರಾಮೀಣ ಜನರ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಅವರೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡರು. ಅವರಂತೆಯೇ ಉಡುಗೆ ತೊಡುಗೆ ಮತ್ತು ಅವರ ಜೀವನ ವಿಧಾನವನ್ನು ಅವರು ಅಳವಡಿಸಿಕೊಂಡು ದೇವರ ಸೇವೆ ಮಾಡಿದ್ರು. ನಿಜವಾಗಲೂ ದೇವರ ಮಕ್ಕಳೇ, ಎಷ್ಟು ಅವರು ಅಪಾರವಾದಂತ ಪ್ರೀತಿಯನ್ನ ಅವರು ಗ್ರಾಮೀಣ ಜನರ ಕಲ್ಯಾಣಕ್ಕಾಗಿ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ರಂತ ನೋಡಿ. ಅವ್ರ ಮೇಲೆ ಎಷ್ಟೋ ಅವರಿಗೆ ಪ್ರೀತಿ. ಗ್ರಾಮೀಣ ಜನರನ್ನ ನೋಡುವಾಗ ಇವತ್ತಿಗೂ ಕೂಡ ನೋಡಿ, ಗ್ರಾಮೀಣ ಜನರನ್ನ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಸೇವಕರೇ, ಸಭೆ ಹಿರಿಯರೇ, ನಮ್ಮ ಭಾರತ ದೇಶ ಒಂದು ಗ್ರಾಮೀಣ ಪ್ರದೇಶವೇ ನಮ್ಮ ಭಾರತ ದೇಶಕ್ಕೆ ಬೆನ್ನೆಲುಬು. ಸುಮಾರು ಎಷ್ಟೋ ಲಕ್ಷಾನುಗಟ್ಟಲೆ ಗ್ರಾಮಗಳು ನಮ್ಮ ಭಾರತ ದೇಶದಲ್ಲಿದ್ದಾವೆ. ಗ್ರಾಮಗಳಲ್ಲಿ ಜನರ ಒಂದು ಜೀವನ ಶೈಲಿಯನ್ನು ನೋಡ್ರಿ. ಅವರು ಅನೇಕ ರೀತಿಯಲ್ಲಿ ಶಿಕ್ಷಣ ವಂಚಿತರಾಗಿದ್ದಾರೆ ಮತ್ತು ಅವರು ಕತ್ತಲೆಯಲ್ಲಿ ಅಜ್ಞಾನದಲ್ಲಿದ್ದಾರೆ. ಜೇಸುದಾಸನವರು ತಮ್ಮ ಜೀವನವನ್ನು ಅವರ ಕಲ್ಯಾಣಕ್ಕಾಗಿ ಮುಡುಪಾಗಿಟ್ರು ಮತ್ತು ಅವರೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡ್ರು. ಅವರೊಂದಿಗೆ ಸೇರಿದ್ರು. ಅವರು ಗ್ರಾಮೀಣ ಜನರ ಅಂತೆಯೇ ಉಡುಗೆ ತೊಡುಗೆ ಮತ್ತು ಅವರ ಜೀವನ ವಿಧಾನವನ್ನು ಅವರು ಅಳವಡಿಸಿಕೊಂಡ್ರು. ಜೇಸುದಾಸನವರು ಸರಳ ಜೀವನವನ್ನು ಸ್ವೀಕರಿಸಿದ್ರಂತೆ. ಸರಳವಾಗಿ ಜೀವಿಸ್ತಾ ಇದ್ರು. ಅವರು ತುಂಬಾ ಶಿಕ್ಷಣವನ್ನು ಪಡೆದಿದ್ರು. ವೈದ್ಯಕೀಯ ಶಿಕ್ಷಣವನ್ನ ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್ ಅಲ್ಲೆಲ್ಲ ಹೋಗ್ಬಿಟ್ಟು ಅವರು ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಬಂದು ನಮ್ಮ ಭಾರತೀಯ ಮಧ್ಯದಲ್ಲಿ ಅವರು ಮಿಷನರಿ ಸೇವೆಯನ್ನು ಮಾಡಿದರು ಮತ್ತು ಆಶ್ರಮ ಶಾಲೆಗಳ ಅಭಿವೃದ್ಧಿಗೆ ತಮ್ಮ ಎಲ್ಲಾ ಹಣವನ್ನು ಅವರು ನೀಡಿದರಂತೆ. ತಮ್ಮ ಹಣವನ್ನೆಲ್ಲ ಶಾಲೆಗಳ ಮತ್ತು ಆಶ್ರಮಗಳ ಅಭಿವೃದ್ಧಿಗೋಸ್ಕರವಾಗಿ ಅವರು ನೀಡ್ತಾ ಇದ್ದಾರೆ. ತಿರುಪತ್ತೂರು ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಉಚಿತ ವೈದ್ಯಕೀಯ ಸೇವೆಯನ್ನು ನೀಡಿದರು. ಅವರು ದೀನದಲಿತರ ಉನ್ನತಿಗಾಗಿ ಶ್ರಮಿಸಿದರು ಮತ್ತು ಸುವಾರ್ತೆ, ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಳ್ಳಲು ಅನೇಕ ಸ್ಥಳಗಳಿಗೆ ಪ್ರಯಾಣಿಸಿದರು. ಅವರು ದೇವರ ಮಹಿಮೆಗಾಗಿ ಅನೇಕ ಕೀರ್ತನೆಗಳನ್ನ ಬರೆದಿದ್ದಾರೆ ಎಂಬುದಾಗಿ ಕೂಡ ಇತಿಹಾಸ ಹೇಳ್ತಾ ಇದೆ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಸೇವಕರೇ, ನಾವು ಕೂಡ ಯೇಸುದಾಸನ್ ಅವರಂತೆ ನಾವು ಕೂಡ ಒಂದು ದೀನ ದಲಿತರ, ಹಿಂದುಳಿದವರ, ತುಳಿತಕ್ಕೆ ಒಳಗಾದವರ ಸೇವೆಗಾಗಿ ನಮ್ಮ ಜೀವನವನ್ನ ಮೀಸಲಿಡುವಂಥದ್ದು, ಅವರಿಗಾಗಿ ದುಡಿಯುವಂಥದ್ದು ಮತ್ತು ನಶಿಸಿ ಹೋಗುತ್ತಿರುವಂತ ಆತ್ಮಗಳ ಭಾರದಿಂದ ಸುವಾರ್ತೆಯನ್ನ ಸಾರುವಂಥದ್ದು, ಕ್ರಿಸ್ತನ ಪ್ರೀತಿಯನ್ನ ಹಂಚಿಕೊಳ್ಳಲು ಅನೇಕ ಸ್ಥಳಗಳಿಗೆ ಹೋಗುವಂಥದ್ದು ನಾವು ಕೂಡ ಮಾಡಬೇಕಾಗಿದೆ. ಇದನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ. ಇವತ್ತಿನ ದಿವಸದಲ್ಲಿ ಅನೇಕ ಸೇವಕರುಗಳನ್ನ ನಾವು ನೋಡ್ತೇವೆ ಈ ಲೋಕದಲ್ಲಿ. ಈ ಒಂದು ಗುರಿಯನ್ನ ಅವರು ತಪ್ಪಿದವರಾಗಿ, ಅಥವಾ ನಾವು ನೋಡ್ತಾ ಇದ್ದೇವೆ ಒಂದು ಹಣ ಸಂಪಾದನೆ ಅಥವಾ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವಂತ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಯೇಸುದಾಸನವರು ತಮಗಿರುವುದನ್ನೆಲ್ಲ ಆಶ್ರಮಕ್ಕೆ ಮತ್ತು ಅವರು ಶಿಕ್ಷಣಕ್ಕೆ, ಬಡವರ ಶಿಕ್ಷಣಕ್ಕೆ ಎಲ್ಲವನ್ನು ಕೊಟ್ಟು ಬಿಟ್ರು. ದೇವರ ಮಕ್ಕಳೇ, ಹೌದು, ನಮ್ಮ ಜೀವನವನ್ನು ಕೂಡ ಕರ್ತನಿಗೆ ಈ ರೀತಿಯಾಗಿ ಸಮರ್ಪಣೆ ಮಾಡುವಾಗ ದೇವರು ಯೇಸುದಾಸನವರನ್ನ ನೋಡಿ ಒಂದು ಸರಳವಾದ ಜೀವಿತವನ್ನು ಜೀವಿಸಿ ಅವರು ದೇವರ ಸೇವೆಯನ್ನು ಮಾಡಿ ದೇವರನ್ನು ಮಹಿಮೆಪಡಿಸಿದಂತೆ ನಾವು ಕೂಡ ಸಂಪೂರ್ಣವಾಗಿ ಕರ್ತನಿಗೆ ಸಮರ್ಪಣೆ ಮಾಡ್ಕೊಂಡು ಈ ರೀತಿಯಾಗಿ ಸೇವೆ ಮಾಡುವಾಗ ದೇವರ ನಾಮಕ್ಕೆ ಮಹಿಮೆ ಉಂಟಾಗುವಂಥದ್ದು ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇದನ್ನು ನಾವು ಅಳವಡಿಸಿಕೊಳ್ಳೋಣ. ಸುವಾರ್ಥ ಬೋಧನೆಗೆ ಮತ್ತು ಸೇವೆಗೆ ಬದ್ಧತೆ. ಸವರೀರನ್ ಯೇಸುದಾಸನವರ ಜೀವನವು ಸುವಾರ್ತೆಯ ನಂಬಿಗಸ್ತ ಸಾಕ್ಷಿಗಳಾಗಿರಲು, ವಿಶೇಷವಾಗಿ ಅದನ್ನು ಎಂದಿಗೂ ಕೇಳದವರಿಗೆ ನಮ್ಮನ್ನು ಸವಾಲು ಮಾಡುತ್ತದೆ. ಅವರು ಎಷ್ಟೋ ಕಡೆ ಪ್ರಯಾಣ ಮಾಡಿ ಕ್ರಿಸ್ತನ ಪ್ರೀತಿಯನ್ನು ಹೋಗಿ ಸಾರಿದರವರು. ನಾವು ಕೂಡ ನಂಬಿಗಸ್ತ ಸುವಾರ್ತಿಕರಾಗಿ, ಎಷ್ಟೋ ಜನರಿದ್ದಾರೆ ಸುವಾರ್ತೆಯನ್ನ ಅರಿಯದವರು, ಅವರಿಗೆ ಹೋಗಿ ಸುವಾರ್ತೆಯನ್ನು ಸಾರಲಿಕ್ಕೆ ಇದು ನಮಗೆ ಸವಾಲನ್ನು ನೀಡ್ತಾ ಇದೆ. ಕ್ರಿಸ್ತನ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳುವಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇವೆಯೋ? ಸಕ್ರಿಯವಾಗಿ ಕ್ರಿಸ್ತನ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಯಾವಾಗ ಮನಸ್ಸಾಗ್ತದೋ ಅವಾಗ ಹೋಗಿ ಮಾಡೋದಲ್ಲ. ಪ್ರತಿದಿನವೂ ನಮ್ಮ ಕಲ್ವಾರ್ ಚಾಪಲ್ನಲ್ಲಿ ನಮ್ಮ ಹಿರಿಯ ಬೋಧಕರನ್ನ ನೋಡ್ರಿ, 24 ಗಂಟೆಗಳು ಕಾಲ ಪ್ರತಿ ಕ್ಷಣವೂ ಕ್ರಿಸ್ತನ ಪ್ರೀತಿಯಲ್ಲೇ ಅವರು ನಿರತರಾಗಿರ್ತಾರೆ, ಸೇವೆಯಲ್ಲೇ ನಿರತರಾಗಿರ್ತಾರೆ. ದೇವರು, ಕುಟುಂಬ, ಸೇವೆ. ನಮ್ಮದು ಕಲ್ವಾರ್ ಚಾಪಲಿನ ನಮ್ಮ ಹಿರಿಯ ಬೋಧಕರುಗಳು ಯಾವಾಗಲೂ ನಮಗೆ ಹೇಳ್ತಾ ಇರ್ತಾರೆ, ಈ 3 ನಮಗೆ ಗುರಿಯಾಗಿರಬೇಕು. ಮೊದಲು ದೇವರು, ಎರಡನೇದಾಗಿ ಕುಟುಂಬ, ಮೂರನೇದಾಗಿ ದೇವರ ಸೇವೆ. ಸವರಿರಾಯನವರ ಒಂದು ಸೇವೆ ಕೂಡ ನಮಗೆ ಅದು ಜ್ಞಾಪಕ ಮಾಡುವಂತದ್ದಾಗಿದೆ. ದೇವರ ಪ್ರೀತಿಯ ಬಗ್ಗೆ ತಿಳಿಯದ ನಮ್ಮ ಸಮುದಾಯಗಳಲ್ಲಿ ಜನರನ್ನು ನಾವು ಹೇಗೆ ತಲುಪಬಹುದು? ನಾವು ಕೂಡ ನಮ್ಮ ಸಮುದಾಯದ ಕಡೆಗೆ ಗಮನವನ್ನು ನೆಡೋಣ. ಕ್ರಿಸ್ತನ ಪ್ರೀತಿಯನ್ನು ಅರಿಯದ, ಕ್ರಿಸ್ತನ ಸುವಾರ್ತೆಯನ್ನು ತಿಳಿಯದ ಜನರಿಗೆ ನಾವು ಹೇಗೆ ತಲುಪಬಹುದು? ತಲುಪಲು ಅನೇಕ ಮಾರ್ಗಗಳನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವುಗಳನ್ನ ಸದ್ವಿನಿಯೋಗ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ವಕಾಲತ್ತು. ಯೇಸುದಾಸನ್ ಸಾಮಾಜಿಕ ನ್ಯಾಯದ ಮೇಲೆ ವಿಶೇಷವಾಗಿ ತುಳಿತದ ಅಂಚಿನಲ್ಲಿರುವವರಿಗೆ ಗಮನ ಹರಿಸುವುದರಿಂದ ನಮ್ಮ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ನಾವು ಹೇಗೆ ವಕಾಲತ್ತು ವಹಿಸಬಹುದು ಎಂಬುದನ್ನು ಪರೀಕ್ಷಿಸಲು ನಮಗೆ ಕರೆ ನೀಡುತ್ತದೆ. ಅವರು ಸಾಮಾಜಿಕ ನ್ಯಾಯ, ದೀನದಲಿತರ ಪರವಾಗಿ ಅವರು ಇದ್ರು. ಅವರಿಗೆ ಅವರು ಸಹಾಯಗಳನ್ನ ಮತ್ತು ಮಾನಸಿಕ ಮನೋಬೆಂಬಲವನ್ನು ಅವರು ನೀಡುವವರಾಗಿದ್ದರು. ಅವರಿಗೆ ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಸಲು ತಮ್ಮನ್ನು ತಾವು ಅವರು ಕರ್ತನಿಗೆ ಸಮರ್ಪಿಸಿಕೊಂಡವರಾಗಿದ್ದರು. ನಮ್ಮ ಸಮುದಾಯಗಳಲ್ಲಿ ಬಡವರು, ತುಳಿತಕ್ಕೆ ಒಳಗಾದ ಅಂಚಿನಲ್ಲಿರುವವರು ಮತ್ತು ಇವರ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳ ಬಗ್ಗೆ ನಮಗೆ ತಿಳಿದಿದೆಯಾ? ಸಮಾನತೆ ಮತ್ತು ನ್ಯಾಯವನ್ನು ಉತ್ತೇಜಿಸಲು ನಾವು ಹೇಗೆ ಪ್ರಾಯೋಗಿಕ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ನಾವು ಯೇಸುದಾಸನ ಅವರಂತೆ ಅವರ ಒಂದು ಬಾಲ್ಯದಿಂದ ಹಿಡಿದು ದೇವರ ಜನರೇ, ಅವರು ದೇವರ ಸೇವೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 1969ನೇ ವರ್ಷದ ತನಕ 19ನೇ ಶತಮಾನದಲ್ಲಿ ಅವರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನ ತಿರುಪತ್ತೂರು ಜಿಲ್ಲೆಯ ಅದರ ಸುತ್ತಮುತ್ತಲಿನ ಅನೇಕ ಸ್ಥಳಗಳಲ್ಲಿ ದೇವರ ಸೇವೆಯನ್ನು ಮಾಡಿದರು. ಅವರು ಅನೇಕ ಸ್ಥಳಗಳಿಗೆ ಪ್ರಯಾಣ ಮಾಡಿದರು. ಉಚಿತವಾಗಿ ಅವರು ವೈದ್ಯಕೀಯ ಚಿಕಿತ್ಸೆಗಳನ್ನ ನೀಡಿದರು. ಹಣ ಸಂಪಾದನೆ ಅವರ ಒಂದು ಏನು ಆಶೆ ಆಗಿರಲಿಲ್ಲ. ನನ್ನ ಭಾರತ ದೇಶ
ದೇವರೇ ನಿನಗೆ ಸ್ವಂತವಾಗಬೇಕು. ನಮ್ಮ ಭಾರತ ದೇಶ ಸ್ವಾಮಿ ಸೃಷ್ಟಿಕರ್ತನಾದ ನಿನ್ನನ್ನು ಆರಾಧಿಸಬೇಕು, ನಿನ್ನನ್ನು ಕಂಡುಕೊಳ್ಳಬೇಕೆಂಬುದೇ ಅವರ ಒಂದು ಸೇವೆಯಾಗಿತ್ತು. ಅವರು ಲಕ್ಸರಿ ಲೈಫ್ಗೆ ಅಭ್ಯಾಸ ಪಡಲಿಲ್ಲ. ಅವರು ಸರಳವಾದ ರೀತಿಯಲ್ಲಿ ಜೀವಿಸಿದ್ರು ದೇವರ ಮಕ್ಕಳು. ಒಬ್ಬ ಡಾಕ್ಟರ್ ಪದವಿಯನ್ನು ಪಡೆದಂತವರು ಸರಳವಾಗಿ ಸಿಂಪಲ್ ಆಗಿ ಅವರು ಇದ್ದು ದೇವರ ಸೇವೆಯನ್ನ ಮಾಡಿದರು. ಒಬ್ಬ ಒಳ್ಳೆಯ ಕ್ರೈಸ್ತೆಯ ನಾಯಕನಾಗಿ ಅವರು ಹೊರಹೊಮ್ಮಿದರು. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮಲ್ಲಿ ಕೂಡ ನಾವು ಅವರನ್ನು ಮಾದರಿಯಾಗಿಟ್ಕೊಂಡು ಬಿಟ್ಟು ದೇವರ ಸೇವೆ ಮಾಡೋಣ. ದೇವರ ನಾಮವನ್ನ ದೇವರ ಮೆಚ್ಚುವ ರೀತಿಯಲ್ಲಿ ನಾವು ದೇವರ ಸೇವೆ ಮಾಡಿ ದೇವರನ್ನ ಮಹಿಮೆ ಪಡಿಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಅವರು ಒಂದು ಪ್ರಪಂಚದ ಎದುರಿನಲ್ಲಿ ಒಂದು ಯುರೋಪಿಯನ್ ಮತ್ತು ಭಾರತೀಯರ ನಡುವೆ ಸಮಾನತೆಯನ್ನ ಉಂಟು ಮಾಡುವಂತ ರೀತಿಯಲ್ಲಿ ಅನೇಕ ಒಂದು ಅವರು ಏನು ಬದಲಾವಣೆಗಳನ್ನ ಕೂಡ ಅವರು ಸೇವೆಯಲ್ಲಿ ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವರ್ಗೀಯ ತಂದೆಯೇ, ಸವಾರಿ ರಾಯನ್ ಜೇಸುದಾಸನವರ ಜೀವನ ಮತ್ತು ಸೇವೆಗಾಗಿ ನಾವು ನಿನಗೆ ವಂದನೆ ಹೇಳುತ್ತೇವೆ. ಸ್ವಾರ್ಥ ಬೋಧನೆಯಲ್ಲಿ ಅವರ ನಿಷ್ಠೆ ಮತ್ತು ಸಾಮಾಜಿಕ ಸುಧಾರಣೆಗೆ ಬದ್ಧತೆಯು ಭಾರತದ ಕ್ರೈಸ್ತ ಸಮುದಾಯದ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿದೆ. ಅವರ ಮಾದರಿಯು ನಿಮಗಾಗಿ ನಮ್ಮ ಸಾಕ್ಷಿಯಾಗಿ ಮತ್ತು ಅಗತ್ಯವಿರುವವರ ಬಗ್ಗೆ ಸಹಾನುಭೂತಿಯಿಂದ ಇರಲು ನಮಗೆ ಸ್ಫೂರ್ತಿ ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಪ್ರೀತಿ ಮತ್ತು ನಮ್ರತೆಯಿಂದ ಸುವಾರ್ತೆಯನ್ನು ಹರಡುವ ಮೂಲಕ, ನ್ಯಾಯ ಮತ್ತು ಸಮಾನತೆಗಾಗಿ ವಕಾಲತ್ತು ವಹಿಸುವ ಮೂಲಕ ಮತ್ತು ಅಳಿವಿನ ಅಂಚಿನಲ್ಲಿರುವವರು ಮತ್ತು ತುಳಿತಕ್ಕೆ ಒಳಗಾದವರಿಗೆ ಸೇವೆ ಸಲ್ಲಿಸುವ ಮೂಲಕ ಅವರ ಹೆಜ್ಜೆಗಳನ್ನು ಅನುಸರಿಸಲು ನಮಗೆ ಸಹಾಯ ಮಾಡಿ. ಯೇಸುದಾಸನವರ ಜೀವನದಂತೆ ನಮ್ಮ ಜೀವನವು ನಿಮ್ಮ ಪ್ರೀತಿ ಮತ್ತು ಕರುಣೆಯನ್ನು ಪ್ರತಿಬಿಂಬಿಸಲಿ. ತಂದೆಯಾದ ದೇವರ ಈ ಮುಂಜಾನೆ ವೇಳೆಯಲ್ಲಿ ನಾನು ಕರ್ತನೆ ಸ್ವಾಮಿ ಈ ಒಂದು ಜೂಮ್ ಆ್ಯಪ್ ಅಲ್ಲಿ ಭಾಗವಹಿಸಿದಂತ ಸುಮಾರು 42 ಕರ್ತನೆ ಸ್ವಾಮಿ ಜನರು, ಕರ್ತನೆ ಸ್ವಾಮಿ ಸೇವಕರು, ಹಿರಿಯರು, ಕರ್ತನೆ ಸ್ವಾಮಿ ಸಹೋದರಿಯರು, ಎಲ್ಲಾ ಕರ್ತನೆ ಸ್ವಾಮಿ ದೇವ ಜನರಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದಿನಕ್ಕೆ ಓರ್ವ ಕರ್ತನೆ ಮಿಷನರಿಯ ಜೀವನ ಚರಿತ್ರೆಯನ್ನು ಕರ್ತನೆ ತಿಳ್ಕೊಳ್ಳುವಂತೆ ನಮಗೆ ಕೃಪೆ ತೋರಿದ ಸ್ತೋತ್ರ. ಇನ್ನು ಹೆಚ್ಚಾಗಿ ಸ್ವಾಮಿ ನಿನ್ನ ಮಕ್ಕಳನ್ನು ಬಲಪಡಿಸು. ಮಿಷನರಿಗಳ ಜೀವನ ಒಂದು ಚರಿತ್ರೆಯ ನಮಗೆ ಕರ್ತನೆ ಪ್ರೋತ್ಸಾಹವನ್ನು ಮತ್ತು ನಮಗೆ ದೇವರೇ ಉತ್ತೇಜನವನ್ನು ನೀಡುವಂತದ್ದಾಗಿದೆ ನಿಮ್ಮ ಸೇವೆಯನ್ನು ಮಾಡ್ಲಿಕ್ಕೆ. ಕರ್ತನೆಯನ್ನ ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೇನೆ ಸ್ವಾಮಿ. ಇದರಲ್ಲಿ ಭಾಗವಹಿಸುವಂತವರು ಕರ್ತನೆ ಕೇಳಿದಂತ ಈ ಸತ್ಯ ಸಂಗತಿಗಳನ್ನ ದೇವರೇ ಅವರು ಕರ್ತನೆ ಇದನ್ನ ನೆನಪಿನಲ್ಲಿ ಇಟ್ಟುಕೊಂಡು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ ಅದನ್ನ ಯೋಚಿಸುವಂತೆ ನಾವು ಕೂಡ ಮಿಷನರಿಗಳಂತೆ ಕರ್ತನಿಗೆ ನಾವು ಕೂಡ ಸೇವೆ ಮಾಡಬೇಕೆಂಬುದಾಗಿ ಅವರು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕೃಪೆ ಕೊಡೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ವಿಶೇಷವಾಗಿ ನಮ್ಮ ಒಂದು ಕಲ್ವಾರಿ ಶಾಪ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ನಿರ್ದೇಶಕರುಗಳು ಹಾಗೂ ಉಪನಿರ್ದೇಶಕರುಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ ತಂದೆ. ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ, ಆರೋಗ್ಯ, ಜ್ಞಾನ, ವಿವೇಕಗಳನ್ನು ಕೊಟ್ಟು ನಡೆಸು. ನಮ್ಮ ಸಂಸ್ಥೆಯನ್ನು ಸ್ವಾಮಿ, ಸಂಸ್ಥೆಯಲ್ಲಿ ಸೇವೆ ಮಾಡ್ತಿರುವಂತ ಎಲ್ಲಾ ದೇವರ ಸೇವಕರುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲೆಲ್ಲಿ ಕರ್ತನೆ ಅಭಿವೃದ್ಧಿಯ ಕಾರ್ಯಗಳು ನಡೀತಾ ಇದಾವೆ ದೇವರ, ಅದಕ್ಕೆ ಯಾವುದೇ ಕರ್ತನೆ ಸ್ವಾಮಿ ತೊಡಕುಗಳು ಬಾರದಂತೆ ತೆಗೆದುಹಾಕೆಂಬುದಾಗಿ ಕೇಳಿಕೊಳ್ತೇವೆ. ಎಲ್ಲ ಹಾಸ್ಟೆಲ್ಗಳಿಗಾಗಿಯೂ ವಾರ್ಡನ್ಗಳಿಗಾಗಿ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸ್ವಾಮಿ. ಆಶೀರ್ವಾದ ಮಾಡಪ್ಪ. ನಮ್ಮ ಸಂಸ್ಥೆ ಮೂಲಕವಾಗಿ ನಡೆಯುವಂತ ಎಲ್ಲ ವಿಧವಾದಂತ ಕರ್ತನೆ ಸಮಾಜ ಸೇವೆಗಳನ್ನು ಕೂಡ ಆಶೀರ್ವಾದ ಮಾಡಿ ಅಭಿವೃದ್ಧಿ ಪಡಿಸಂಬುದಾಗಿ ಕೇಳಿಕೊಳ್ತೇನೆ. ಪ್ರತಿಯೊಂದು ಕೊರತೆಗಳನ್ನು ನೀಗಿಸಂಬುದಾಗಿ ಕೇಳಿಕೊಳ್ತೇನೆ ಸ್ವಾಮಿ. ನಮ್ಮ ಭಾರತ ದೇಶವನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಭಾರತ ದೇಶವನ್ನು ಕರ್ತನೆ ಸ್ವಾಮಿ ನೀನು ಕತ್ತಲೆಯಿಂದ ಬಿಡಿಸಿ ನಿನ್ನ ಬೆಳಕಿನಲ್ಲಿ ನಡೆಸೆಂಬುದಾಗಿ ಕೇಳಿಕೊಳ್ತೇವೆ ತಂದೆಯೇ. ಅಪ್ಪ, ವಿಶೇಷವಾಗಿ ಕೂಡಿ ಬಂದಂತ ಪ್ರತಿ ಒಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಕೊರತೆಗಳನ್ನು ನೀಗಿಸು. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನು ರಕ್ಷಕನು ಒಡೆಯನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ತಂದೆಯೇ. ಆಮೆನ್.